ವೆರಿ ಫಸ್ಟ್ ಐ ಕ್ಯೂ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನದು ಇಂಟೆಲಿಜೆನ್ಸ್ ಕ್ವಶನ್ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಮೆಂಟಲ್ ಏಜ್, ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಕ್ರೊನಾಲಜಿಕಲ್ ಏಜ್, ದೈಹಿಕವಾಗಿ ಎಷ್ಟು ವಯಸ್ಸಾಗಿದೆ ಇಂಟು 100. ಅಂದರೆ ಈಗ ನನಗೆ 40 ವರ್ಷ ವಯಸ್ಸಾಗಿದೆ ಅಂತಂದರೆ 40 ವರ್ಷ ವಯಸ್ಸಿನ ಮಾನಸಿಕ ವಯಸ್ಸು, ನನ್ನ ಬಾಡಿಗೆ ಫಿಸಿಕಲಿ ಏನು ಡೇಟ್ ಆಫ್ ಬರ್ತ್ ಪ್ರಕಾರ 40 ವರ್ಷ ಆಗಿದೆ, 40 ಡಿವೈಡೆಡ್ ಬೈ 40 ಅಂದರೆ 40ಕ್ಕೆ 40 ಕ್ಯಾನ್ಸಲ್ ಇಂಟು 100 ಅಂತ ಅಂದರೆ 40ಕ್ಕೆ 40 ಕ್ಯಾನ್ಸಲ್ ಆಗುತ್ತೆ, 100 IQ ಇದೆ ಅಂತ ಅರ್ಥ. ಅದೇ ಏನಾದರೂ ನಾನು ಮೆಂಟಲ್ ಏಜ್ ಅಂದರೆ 40 ವರ್ಷದೊಂಥರ ಬಿಹೇವ್ ಮಾಡಿದೆ, 35 ವರ್ಷದೊಂಥರನೋ 30 ವರ್ಷದೊಂಥರನೋ ಬಿಹೇವ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಫಿಸಿಕಲ್ ಏಜ್ ಆಲ್ರೆಡಿ 40 ಆಗೋಗಿದೆ, ನನ್ನ IQ ಬಿಲೋ 100 ಬಂದುಬಿಡುತ್ತೆ ಅಷ್ಟೇ. ಇದು ಏನು ಸಿಂಪಲ್ ಫಾರ್ಮುಲಾ, ದೊಡ್ಡ ಏನು ಮ್ಯಾಥಮೆಟಿಕಲ್ ಫಾರ್ಮುಲಾ ಬೇಡ. ದೈಹಿಕ ವಯಸ್ಸಕ್ಕಿಂತ ಹೆಚ್ಚು ಮೆಚ್ಯೂರ್ಡ್ ಆದ ಬಿಹೇವ್ ಇತ್ತು ಅಂದರೆ ಆಟೋಮೆಟಿಕ್ಲಿ IQ ನಮ್ಮದು ಹೆಚ್ಚಿಗೆ ತೋರಿಸ್ತಾ ಇರತ್ತೆ. ದೈಹಿಕ ವಯಸ್ಸಿಗಿಂತ ಚಿಕ್ಕೋರ್ ಥರ ಆಡ್ತಾ ಇದ್ದೀವಿ ಅಂತ ಅಂದರೆ ಆಟೋಮೆಟಿಕ್ಲಿ ನಮ್ಮ IQ ಲೆವೆಲ್ ಕಡಿಮೆ ತೋರಿಸ್ತಾ ಇರತ್ತೆ. ಇಲ್ಲಿ ಕೆಳಗಡೆ ಒಂದು ನಂಬರ್ ತೋರಿಸ್ತಾ ಇದ್ದೀನಿ. ಮೆಂಟಲ್ ಏಜ್ 24 ಇದೆ, ಫಿಸಿಕಲ್ ಏಜ್ ಅಂದರೆ ಕ್ರೊನಾಲಜಿಕಲ್ ಏಜ್ 20 ಇದೆ. ಅಲ್ಲಿ ನೋಡಿರಿ 0ಗೆ 0 ಕ್ಯಾನ್ಸಲ್ ಮಾಡ್ತೀರಾ, 2 1s 2 12s ಕ್ಯಾನ್ಸಲ್ ಮಾಡ್ತೀರಾ, 120 ಆಗಿಬಿಡುತ್ತೆ. ಅಂದರೆ 120 IQ ಅಂತ ಅಂದರೆ 20 ವರ್ಷದ ಮಗು 24 ವರ್ಷದ ಮೆಂಟಲ್ ಏಜ್ ಹೊಂದಿರಬೇಕು. ಆದರೆ 30 ಆದಾಗ 120 ಮೇಂಟೈನ್ ಮಾಡಬೇಕು ಅಂದರೆ 36 ವರ್ಷದ ಮಾನಸಿಕ ವಯಸ್ಸು ಬೇಕು. 40 48 ಮೇಂಟೈನ್ ಮಾಡಬೇಕು. 50 ಆಗ್ತು ವಯಸ್ಸು ಅಂತಾರೆ ಫಿಸಿಕಲಿ, 60 ವರ್ಷದ ಮಾನಸಿಕ ವಯಸ್ಸು ಮೇಂಟೈನ್ ಮಾಡಿದಾಗ 120 ಮೇಂಟೈನ್ ಆಗುತ್ತೆ. ಹಾಗಾಗಿ ಏಜ್ ಜಾಸ್ತಿ ಆಗ್ತಾ ಮೆಂಟಲ್ ಏಜ್ ಗ್ಯಾಪ್ ದೂರ ಮಾಡ್ಕೋತಾ ಹೋಗಬೇಕು. ಸಿಂಪ್ಲಿ ಹಾಕ್ಕೊಳ್ರಿ ನೀವು ಫಾರ್ಮುಲಾ. 24/20 120, 36/30 120, 48/40 120, 60/50 120 ಆಗಿಬಿಡುತ್ತೆ. ಅಂದರೆ ಫಿಸಿಕಲ್ ಏಜ್ ಒಂದೊಂದು ವರ್ಷ ಜಾಸ್ತಿ ಆಗ್ತಾನೆ ನಮ್ಮ ಮೆಂಟಲ್ ಏಜ್ನ ಗುಣಮಟ್ಟ ಇನ್ನೂ ಹೆಚ್ಚಿಗೆ ಇಂಪ್ರೂವ್ ಆಗ್ತಾ ಹೋಗಬೇಕು. ಆವಾಗ ಈ ಪರ್ಸೆಂಟೇಜ್ ಮೇಂಟೈನ್ ಮಾಡೋಕ್ಕಾಗತ್ತೆ. ಹಾಗಾಗಿ ಅದೇ ನೋಡ್ರಿ, 12 ವರ್ಷದ ಮಾನಸಿಕ ವಯಸ್ಸು 10 ವರ್ಷ ಆದರೆ ಸಾಕು 120 ಮೇಂಟೈನ್ ಆಗುತ್ತೆ. ಬಟ್ 20 ವರ್ಷದೊತ್ತಿಗೆ ಮತ್ತೆ 2 ವರ್ಷ ಜಾಸ್ತಿ ಮೆಚ್ಯೂರಿಟಿ ಮೇಂಟೈನ್ ಮಾಡಬೇಕು. ಹಾಗಾಗಿ ಹೆಚ್ಚು ಮಾನಸಿಕ ವಯಸ್ಸು ಇದ್ದಾಗ ನಮ್ದು ಹೆಚ್ಚು IQ ಇದೆ ಅಂತ ಅರ್ಥ. ಈಗ ನಾವು 16 ವರ್ಷದ ಮಗುಗೆ ಮಾತಾಡ್ಸ್ತಾ ಇದ್ದೀನಿ, ಅದರ ಮೆಚ್ಯೂರಿಟಿ ಲೆವೆಲ್ 18 ಇದೆ ಅಂದರೆ IQ ಜಾಸ್ತಿ ಇದೆ ಅಂತ ಅರ್ಥ. ಅದು ಬಿಟ್ಕೊಂಡು ಅದಿನ್ನೂ ಚೈಲ್ಡ್ ಥರ ಆಡ್ತಾ ಇದ್ದೀವಿ ಅಂತಿರಲ್ಲ, ಚೈಲ್ಡ್ ಥರ ಆಡ್ತಾ ಇದ್ದೀರಿ ಅಂದರೆ ನಿಮ್ಮ IQ ಲೆವೆಲ್ ಲೋ ಇದೆ ಅಂತ ಅರ್ಥ. ಇಷ್ಟೇ ಸಿಂಪಲ್. ಇದು ಸೈಕಾಲಜಿಸ್ಟ್ಗಳು ಹೇಳೋಂಥದ್ದು, ನಾನು ಹೇಳೋದಲ್ಲ. ಜೊತೆಗೆ ಈ ಬುದ್ಧಿಶಕ್ತಿ ಸೂಚ್ಯಂಕನ ಇಂಪ್ರೂವ್ ಮಾಡ್ಕೋಬೋದಾ ಸರ್? ನನಗೆ ಯಾಕೋ 100 ಇದೆ ಅನಿಸ್ತಾ ಇದೆ, ಕೆನ ಇನ್ಕ್ರೀಸ್ 140? ನೋ. ಇನ್ನು 30-40 ಇನ್ಕ್ರೀಸ್ ಆಗುತ್ತೆ ಅಂತ ಯಾವುದೇ ಸೈಕಾಲಜಿಯಲ್ಲಾಗಲಿ ಸೈಕ್ಯಾಟ್ರಿಸ್ಟ್ಗಳಾಗಲಿ ಒಪ್ಪಿಕೊಳ್ಳೋದಿಲ್ಲ. 5%ಇಂದ 15%ವರೆಗೂ IQ ಪಾಯಿಂಟ್ಸ್ ರೈಸ್ ಮಾಡ್ಬೋದು. ನೀವೇನಾದರೂ ಈ ಹಿಂದೆ ತೋರಿಸಿದಲ್ಲಿ ಇಲ್ಲಿ 85 ಇದ್ದೀರಿ ಅಂದರೆ ಯು ಕ್ಯಾನ್ ಕಮ್ ಟು 100ವರೆಗೂ ಬರ್ಬೋದು, ಏನು ಕಷ್ಟ ಆಗಲ್ಲ. 100 ಇದ್ದೀರಿ ಅಂದರೆ 115 ಕ್ರಾಸ್ ಮಾಡಿಕೊಂಡು ಬೆಟರ್ ಸ್ಟೇಜಿಗೆ ರೀಚ್ ಆಗ್ಬೋದು. 15% ಇಂಪ್ರೂವ್ಮೆಂಟ್ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್, ಬಿಗ್ಗರ್ ಇಂಪ್ರೂವ್ಮೆಂಟ್. ನೀವು ಒಬ್ಬ ಓಕೆ ಪರ್ಸನ್ನಿಂದ ಗುಡ್ ಪರ್ಸನ್ ಆಗ್ತೀರಾ, ಗುಡ್ ಪರ್ಸನ್ನಿಂದ ಬೆಟರ್ ಪರ್ಸನ್ಗೆ ಟ್ರಾನ್ಸ್ಫರ್ ಆಗ್ಬೋದು, ಬೆಟರಿಂದ ದಿ ಬೆಸ್ಟ್ಗೆ ಬರ್ಬೋದು. ಹಾಗಾಗಿ ನಾವು ಈ 5 to 15% ಅಷ್ಟೇನಾ ಅನ್ನೋದಲ್ಲ, ಅದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸ್ಟ್ರಗಲ್ ಮಾಡಬೇಕು. ಇಲ್ಲೇನೋ ಚಿತ್ರದಲ್ಲಿ ತೋರಿಸ್ಬಿಟ್ಟಿದ್ದೀವಿ, 1 day 7 day 14 day, ಇದು ಗೂಗಲಲ್ಲಿ ಸಿಗೋ ಚಿತ್ರ. 1 ದಿನಕ್ಕೆ 7 ದಿನಕ್ಕೆ 14 ದಿನಕ್ಕೆ ಹಿಂಗೆಲ್ಲ ರೈಸ್ ಆಗಲ್ಲ. ಇದಕ್ಕೆ ವರ್ಷಗಟ್ಟಲೆ ಪ್ರಯತ್ನ ಮಾಡಿದಾಗ ರೈಸ್ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ಫಸ್ಟ್, ಈ ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸ್ಗೆ ಏನೇನು ಡೈಮೆನ್ಷನ್ ಇದೆ ಗೊತ್ತಿರಬೇಕು. ಇದು ತುಂಬ ವಿಜ್ಞಾನಿಗಳು, ಮನೋವಿಜ್ಞಾನಿಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ದ್ವಿಕಾರಕ ಅಂತ ಕರೀತಾರೆ. ಫಸ್ಟ್ ದ್ವಿಕಾರಕ ಅಂದರೆ ಜನರಲ್ ಕಾರಕಗಳು, ಸಾಮಾನ್ಯ ಕಾರಕಗಳು. ಎಸ್ ಕಾರಕ ಅಂದರೆ ಸ್ಪೆಸಿಫಿಕ್ ಕಾರಕಗಳು ಅಂತ. ಏನಿದು ದ್ವಿಕಾರಕ, ಜನರಲ್ ಕಾರಕ, ಸ್ಪೆಸಿಫಿಕ್ ಕಾರಕ? ಯಾವುದೋ ಸೈಕಾಲಜಿ ಕ್ಲಾಸ್ ಆರಂಭ ಮಾಡಿದ್ರೆ ಭಯ ಪಡಬೇಡ್ರಿ. ಸಿಂಪಲ್. ಈಗ ಬೆಳಗ್ಗೆ ಏಳಬೇಕು, ಹಲ್ಲುಜ್ಜಬೇಕು, ಸ್ನಾನ ಮಾಡಬೇಕು, ಬಟ್ಟೆ ಹಾಕ್ಕೋಬೇಕು, ತಿಂಡಿ ತಿನ್ನಬೇಕು, ಸ್ಕೂಲ್ಗೆ ಹೋಗಬೇಕು, ಬರಬೇಕು, ನನ್ನ ಬಟ್ಟೆ ನಾನು ತೆಗೆದಿಡಬೇಕು, ಈ ಥರದ್ದೆಲ್ಲ ಪ್ರಿಪ್ರೇಷನ್ ಇದೆಯಲ್ಲ, ಇದು ನಾನೂ ಮಾಡ್ತೀನಿ, ಇನ್ನೊಬ್ಬನೂ ಮಾಡ್ತಾನೆ, ಮತ್ತೊಬ್ಬನೂ ಮಾಡ್ತಾನೆ. ಸಾಮಾನ್ಯ ವ್ಯಕ್ತಿಗಳಾದವ್ರು ಎಲ್ಲರೂ ಮಾಡುವಂಥ ಕೆಲಸಗಳು ಎಲ್ಲರೂ ಮಾಡ್ತಾ ಇರ್ತೀವಲ್ಲ, ದಿಸ್ ಈಸ್ ಜಿ ಕಾರಕಗಳು, ಜನರಲ್ ಕಾರಕಗಳು. ಸ್ಪೆಸಿಫಿಕ್ ಅಂತ ಅಂದರೆ ಒಂದು ಮಗು ಒಂದು ಕ್ಲಾಸ್ ರೂಮ್ನಲ್ಲಿ ಸೈನ್ಸಲ್ಲಿ ಅದು ತುಂಬ ಸ್ಟ್ರಾಂಗ್ ಇದೆ, ಬೇರೆದ್ರಲ್ಲಿ ವೀಕ್ ಇದೆ. ಒಂದು ಮಗು ಲ್ಯಾಂಗ್ವೇಜಲ್ಲಿ ಪೊಯಟ್ರಿನಲ್ಲಿ ತುಂಬ ಸ್ಟ್ರಾಂಗ್ ಇದೆ, ಬೇರೆದ್ರಲ್ಲಿ ವೀಕ್ ಇದೆ. ಇದು ಸ್ಪೆಸಿಫಿಕ್ ಕಾರಕ. ಸ್ಪೆಸಿಫಿಕಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳು ಬರ್ತವೆ. ಜನರಲ್ ಕಾರಕಗಳು ಏನು, ಹಲ್ಲುಜ್ಜೋದು ಒಬ್ಬರು 15 ನಿಮಿಷಕ್ಕೆ ಉಜ್ಬೋದು, ಒಬ್ಬರು 10 ನಿಮಿಷಕ್ಕೆ ಉಜ್ಬೋದು, ಒಬ್ಬರು 5 ನಿಮಿಷಕ್ಕೆ ಉಜ್ಬೋದು. ಹಲ್ಲುಜ್ಜೋದು ಉಜ್ಜದೆ,
ಅವೆಲ್ಲ ಜನರಲ್ ಕಾರಕಗಳಲ್ಲಿ ಏನೇ ಸ್ಪೆಷಲೈಸೇಷನ್ ಹುಡ್ಕೋಕ್ಕಾಗಲ್ಲ. ಸ್ಪೆಷಲೈಸೇಷನ್ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯಗಳಿರ್ತವೆ. ಈಗ ನಮಗೆ ಕಂಟೆಂಟ್ ಪ್ರಿಪೇರ್ ಮಾಡೋದು, ಕ್ಲಾಸ್ ಕೊಡೋದು ಬೇಕಾದಂಗೆ ಕೊಡ್ತೀವಿ. ಹೋಗಿ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡು ಅಥವಾ ಯಾವುದೋ ಒಂದು ಜಿಮ್ನಾಸ್ಟಿಕ್ ಮಾಡೋಕ್ಕಾಗತ್ತಾ? ಇಲ್ಲ. ಆ ಸ್ಪೆಸಿಫಿಕ್ ಕಾರಕ ನನ್ನಲ್ಲಿಲ್ಲ. ಇದನ್ನು ಹೇಳುತ್ತೆ ವೆರಿ ಫಸ್ಟ್ ಬುದ್ಧಿಶಕ್ತಿ ಆಯಾಮ. 1 ಡೈಮೆನ್ಷನ್ ಗೊತ್ತಿರಬೇಕು. ನಮ್ಮ ನಡುವೆ ಜನರಲಿ ಕಾಮನ್ ಇಂಟೆಲಿಜೆನ್ಸ್ ಇದೆ, ಸ್ಪೆಸಿಫಿಕಲಿ ಒಬ್ಬರಿಂದೊಬ್ಬರಿಗೆ ಸ್ವಲ್ಪ ಡಿಫರೆನ್ಸ್ ಇದೆ ಅಂತ. ನೆಕ್ಸ್ಟ್ ಪ್ರಾಥಮಿಕ ಸಾಮರ್ಥ್ಯಗಳು ಅಂತ ಒಂದಿಷ್ಟು ಬರುತ್ತೆ. ಪ್ರೈಮರಿ ಎಬಿಲಿಟೀಸು, ಲ್ಯಾಂಗ್ವೇಜ್ ಅಂದರೆ ಭಾಷೆ, ಎಲ್ಲರಿಗೂ ಬೇಸಿಕ್ ಲ್ಯಾಂಗ್ವೇಜ್ ಬಂದೇ ಬರುತ್ತೆ. ಎಕ್ಸ್ಟ್ರಾರ್ಡಿನರಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ಕೊಳ್ಳೋದು, ಅದು IQ ಲೆವೆಲ್ ಇಂಪ್ರೂವ್ಮೆಂಟ್ ತೋರಿಸೋದು. ಬೇಸಿಕಲಿ ಲೆಕ್ಕ ಎಲ್ಲರಿಗೂ ಬರುತ್ತೆ. 2+2 4 ಅನ್ನೋದು ಎಲ್ಲರಿಗೂ ಬರುತ್ತೆ. ಆ 2 × 2 2 ಸ್ಕ್ವೇರು ಇದು ಮುಂದುವರ್ಕೊಂಡು ಹೋಗ್ತಾರಲ್ಲ, ಅದು IQ ಲೆವೆಲ್ ಹೆಚ್ಚಿಗೆ ತೋರಿಸೋದು. ನಂಬರ್ ಎಬಿಲಿಟಿ, ಲ್ಯಾಂಗ್ವೇಜ್ ಎಬಿಲಿಟಿ, ಮ್ಯೂಸಿಕಲ್ ಎಬಿಲಿಟಿ, ಹೀಗೆ ಹಲವು ಸಾಮರ್ಥ್ಯಗಳೊಂದಿಷ್ಟು ಇಟ್ಕೊಂಡು ಕಂಡುಹಿಡಿತಾರೆ. ಒಂದು ಇನ್ನೊಂದು 3 ಡೈಮೆನ್ಷನಲ್ ಅಂತ ಬರುತ್ತೆ. 3 ಆಯಾಮಗಳಲ್ಲಿ ಬುದ್ಧಿಶಕ್ತಿ ಇರುತ್ತೆ ಅಂತ. ಹೀಗೆ ಬುದ್ಧಿಶಕ್ತಿಯನ್ನು ಮೆಜೂರ್ ಮಾಡೋದ್ರಲ್ಲಿ ಬೇರೆ ಬೇರೆ ಥರದ್ದಿರುತ್ತೆ. ಹಾಗಾಗಿ ಇದು ಮಿತ್ತಮ್ ಅಂತ ಬುದ್ಧಿಶಕ್ತಿಗೆ ಯಾವುದೇ ಮಾನದಂಡ ಇಲ್ಲ. ಅಂಥದ್ರ ನಡುವೆ ಒಬ್ಬರು ಹೌವಾರ್ಡ್ ಗಾರ್ಡ್ನರ್ ಅವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ತರ್ತಾರೆ. ಇದಿನ್ನೂ ಇಲ್ಯೂಷನ್ ಅಂತ ಸೈಕಾಲಜಿಯಲ್ಲಿ ಕೆಲವರು ವಾದ ಮಾಡ್ತಾರೆ. ಇಲ್ಲ, ಇದು ಒಪ್ಪಿಕೊಳ್ಳಬಹುದಾದ್ದು ಅಂತ ಕೆಲವರು ವಾದ ಮಾಡ್ತಾರೆ. ಏನು ಅಂದರೆ ಇವರೊಂದು 8 ಆಮೇಲೆ +2 ಆ್ಯಡ್ ಮಾಡ್ತಾರೆ ಬುದ್ಧಿಶಕ್ತಿಯಲ್ಲಿ. ಕೇವಲ ಇದು ಲೆಕ್ಕ ಮಾಡೋದಷ್ಟೇ ಬುದ್ಧಿಶಕ್ತಿ ಅಂತ ಅನ್ಕೋಬೇಡ್ರಪ್ಪ. ನ್ಯಾಚುರಲಿಸ್ಟಿಕ್ ಅಂತ ಅಂದರೆ ನೇಚರಲ್ಲಿ ಏನಿದೆ ಅದನ್ನು ಏನು ಮಾಡಿ ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಅದನ್ನು ಹಾಳು ಮಾಡಬಾರ್ದು ಅನ್ನೋದು ಸ್ವಾಭಾವಿಕವಾದ ಕಲಿಕೆ ಇರುತ್ತಲ್ಲ, ಅದನ್ನು ನ್ಯಾಚುರಲಿಸ್ಟಿಕ್ ಕಲಿಕೆಗಳು ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡಿಂಗ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ರೀಡಿಂಗ್ ದ ನೇಚರ್, ಈ ರಿಲೇಟೆಡ್ ಆದ ಮ್ಯಾಟ್ರ್ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ. ಪಕ್ಷಿಗಳು ನೋಡ್ತಿದ್ದಂಗೆ ಇದು ಹಾರುತ್ತದೆ, ಮೀನು ಈಜುತ್ತದೆ, ನದಿಯಲ್ಲಿ ಒಳ್ಳೆ ನೀರಿದೆ, ಸಮುದ್ರದ ನೀರು ಕುಡಿಯೋಕ್ಕೆ ಬರಲ್ಲ, ಈ ಥರದ ಕಾಮನ್ ಸೆನ್ಸ್ ಇರುತ್ತಲ್ಲ, ದಿಸ್ ಈಸ್ ನ್ಯಾಚುರಲಿಸ್ಟಿಕ್. ಇನ್ನೊಂದು ಮ್ಯೂಸಿಕಲ್ ಅಂದರೆ ಸೌಂಡ್ಗೆ ರಿಲೇಟೆಡ್ ಆದ ನಾಲೆಡ್ಜ್ಗಳು, ಪಿಚ್ಚು, ಟೋನು, ಇದು ಕಾಗೆಯ ಸದ್ದು, ಇದು ಗೂಬೆಯ ಸದ್ದು, ಇದು ಒಂದು ಮ್ಯೂಸಿಕ್ ಕೇಳ್ತಿದ್ದಂಗೆ ಇಂಥ ಮ್ಯೂಸಿಕ್ ಡೈರೆಕ್ಟ್ರೇ ಮಾಡಿರ್ಬೋದಾ ಅಂತ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ, ನೀವೇ ಕ್ರಿಯೇಟ್ ಮಾಡುವಂಥ ಶಕ್ತಿ, ಇವೆಲ್ಲವೂ ಮ್ಯೂಸಿಕಲ್ ಇಂಟೆಲಿಜೆನ್ಸ್. ಇನ್ನೊಂದು ಬಾಡಿಲಿ ಕೈನಸ್ಥೆಟಿಕಲಿ. ಈಗ ಕರಾಟೆ ಪಟು ಒಬ್ಬ ಅವನು ಪಂಚ್ ಮಾಡೋದಕ್ಕೂ ಬಾಕ್ಸರ್ ಒಬ್ಬ ಪಂಚ್ ಮಾಡೋದಕ್ಕೂ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಅವ್ರವ್ರ ಬಾಡಿ ರಿದಮ್ ಚೇಂಜ್ ಇರುತ್ತೆ. ತಮಗೆ ಆದ ಬೇಕಾದ ಬಾಡಿಯ ಕೈನಸ್ಥೆಟಿಕ್ ಅಂದರೆ ಆಂಗಿಕವಾದ ಸ್ಕಿಲ್ ಕಲ್ತಿರ್ತಾರೆ. ಸಿಂಪ್ಲಿ ಕಾರ್ ಡ್ರೈವಿಂಗ್ ಯಾರಿಗೋ ಕಲ್ಸಕ್ಕೆ ಹೋಗಿದ್ದೀನಿ ನಾನೊಂದಿನ, ಅವರಿಗೆ ಕ್ಲಚ್ಚು ಆಕ್ಸಿಲೇಟ್ರ್ ತುಳಿರಿ ಅಂದರೆ ಯಾವುದಕ್ಕೆ ಯಾವುದೋ ತುಳಿತಾ ಇರ್ತಾರೆ. ಕ್ಲಚ್ಚು ಬ್ರೇಕು ಅಂದರೆ ಆ ಕಾಲು ಟಕ 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 ಮೂವ್ ಆಗೋದು, ಅದೇ ಟೈಮಲ್ಲಿ ಕೈ ಮೂವ್ ಆಗೋದು, ಈ ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ಲ. ದಿಸ್ ಈಸ್ ಬಾಡಿಲಿ ಕೈನಸ್ಥೆಟಿಕಲಿ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಯಾರು ಕ್ವಿಕ್ಕಾಗಿ ಕಲಿತಾರೆ ಕಾರ್ ಡ್ರೈವಿಂಗು, ಬೈಕ್ ರೈಡಿಂಗು, ಅವ್ರದ್ದು ಈ ಬಾಡಿಲಿ ಕೈನಸ್ಥೆಟಿಕಲಿ ಇಂಟೆಲಿಜೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಇದೆ ಅಂತ ಅರ್ಥ.